ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಾಳಿ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಎನ್ಐಎ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಹಲವು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲ ಸಾಕ್ಷ್ಯಗಳು ಸಿಕ್ಕಿದ್ದಾವಂತೆ. ಆ ಸಾಕ್ಷ್ಯಗಳ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಅಟ್ಯಾಕ್ ಆಗಿರುವಂತಹ ಸ್ಥಳದಲ್ಲಿ ಏನೇನು ಸಿಗಬಹುದು? ಒಂದು ಅಟ್ಯಾಕ್ ಮಾಡಿದಾಗ ಉಗ್ರರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಗುಂಡು ಬಿದ್ದಿರುತ್ತೆ, ರಕ್ತದ ಕಲೆಗಳಿರುತ್ತೆ, ಅಥವಾ ಅವ್ರ ಚಪ್ಪಲಿಗಳಿರುತ್ತೆ. ಅವ್ರು ಎಲ್ಲಿಂದ ಬಂದ್ರು ಏನು ಅದ್ರ ಬಗ್ಗೆ ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಸ್ಥಳೀಯರನ್ನ ಕೂಡ ತನಿಖೆಗೆ ಒಳಪಡಿಸಲಾಗಿದೆ. SIT ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಒಂದು ಸುತ್ತು ತನಿಖೆ ಮಾಡಿದ್ದಾರೆ. ಯಾರ್ಯಾರು ಇದ್ರಿ ಆ ಸಂದರ್ಭದಲ್ಲಿ, ಏನೇನಾಯಿತು, ಎಷ್ಟು ಜನ ಬಂದಿದ್ರು, ಯಾವ ರೀತಿ ಬಟ್ಟೆ ಹಾಕೊಂಡು ಬಂದಿದ್ರು, ಯಾವ ಗನ್ನನ್ನು ಹಿಡ್ಕೊಂಡಿದ್ರು, AK-47 ಮತ್ತು M4 ಗನ್ಗಳನ್ನು ಅವರು ಬಳಸಿದ್ರು ಅನ್ನೋದು ಗೊತ್ತಾಗಿದೆ. ಬಟ್ ಇನ್ನೂ ಸ್ಥಳೀಯವಾಗಿ ಪ್ರತ್ಯಕ್ಷವಾಗಿ ಕಂಡಂತಹ ಆ ಪ್ರವಾಸಿಗರಿರ್ಬೋದು, ಅಥವಾ ಅಲ್ಲಿದ್ದಂಥ ಅಂಗಡಿಗಳನ್ನ ಇಟ್ಕೊಂಡವ್ರು ಇರ್ಬೋದು, ವ್ಯಾಪಾರ ಮಾಡ್ತಾ ಇದ್ದಂಥ ವ್ಯಾಪಾರಿಗಳಿರ್ಬೋದು, ಅವರನ್ನು ಪ್ರಶ್ನೆ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ. ಒಂದಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವಂತೆ. ಅವುಗಳ ಸ್ಯಾಂಪಲನ್ನು FSLಗೆ ಕಳುಹಿಸಿ ಕೊಡಲಾಗಿದೆ. ಅದರಿಂದ ಏನು ಸುಳಿವು ಸಿಗುತ್ತೆ ಅನ್ನೋದನ್ನ ನೋಡಬೇಕಿದೆ. ಇನ್ನೂ ಕೂಡ NIA ಅಧಿಕಾರಿಗಳು ಅಲ್ಲೇ ಇರುವಂಥದ್ದು, ಮತ್ತು ಈ ಪ್ರವಾಸಿಗರೇನು ಮೃತಪಟ್ಟರಲ್ಲ ಅವ್ರ ಮನೆಗೂ ಕೂಡ ಭೇಟಿ ಕೊಡ್ತಾರಂತೆ. ಅಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಈಗ ಸದ್ಯಕ್ಕೆ ಅಲ್ಲಿ ಪಹಲ್ಗಾಮ್ನ ಬೈಸರನ್ ಪ್ರದೇಶದಲ್ಲಿ ಸ್ಥಳೀಯರು, ವ್ಯಾಪಾರಿಗಳು ಮತ್ತು ಅಲ್ಲಿ ಇದ್ದಂಥ ಪ್ರತ್ಯಕ್ಷದರ್ಶಿಗಳಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ. ಕೆಲವರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ, ಬದುಕುಳಿದಿದ್ದಾರೆ. ಜೊತೆಗೆ ಒಂದು 10ರಿಂದ 12 ನಿಮಿಷಗಳ ಕಾಲ ಏನು ಫೈರಿಂಗ್ ಆಯಿತು, ಆ ಸಂದರ್ಭದಲ್ಲಿ ಕೆಲವರು ಹೊಟ್ಟೆ ಹಸಿತಾ ಇದೆ ಅಂತ ಹೋಟೆಲ್ಗೆ ಹೋಗಿದ್ದಾರೆ. ಹಾಗಾಗಿ ಅವರ ಹೊಟ್ಟೆ ಹಸಿವೆ ಅವರನ್ನು ಬದುಕಿಸಿದೆ. ಅವ್ರು ಆ ಕಡೆ ಹೋಗಿದ್ರಿಂದ ಇಲ್ಲಿ ಗುಂಡಿನ ದಾಳಿ ಆದಂಥ ಸಂದರ್ಭದಲ್ಲಿ ಅವ್ರ ಗುಂಡೇಟಿಗೆ ಬಲಿ ಆಗದೆ ಉಳ್ಕೊಂಡಿದ್ದಾರೆ. ಹಾಗಾಗಿ ಅಂಥವ್ರನ್ನ ಕೇಳಿ ಮಾಹಿತಿ ಪಡ್ಕೊಳ್ತಾ ಇರೋದು NIA ಅಧಿಕಾರಿಗಳು. ಒಬ್ಬೊಬ್ಬರ ಹೇಳಿಕೆಗಳು ಕೂಡ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಏನು ಹೇಳ್ತಾರೆ ಅಂತ, ಯಾರ್ಯಾರ ಕಣ್ಣಿಗೆ ಏನೇನು ಬಿದ್ದಿದೆ ಅನ್ನೋದು ಗೊತ್ತಾಗಬೇಕಿದೆ. ಕೆಲವರು ಜಿಪ್ಲೈನ್ನಿಂದ ಬಂದು ಇಳಿದು ಅಟ್ಯಾಕ್ ಮಾಡಿದ್ರಂತೆ ಉಗ್ರರು. ಇನ್ನು ಕೆಲವರು ಅಲ್ಲೇ ಇದ್ದಂಥ ಅಂಗಡಿಯಲ್ಲಿ ಅವಿತ್ಕೊಂಡಿದ್ದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ತಕ್ಷಣ ಬಂದು ಅಟ್ಯಾಕ್ ಮಾಡಿದ್ರಂತೆ. ಪೈನ್ ಅರಣ್ಯ, ಅದೇ ರೀತಿಯಾಗಿ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಅರಣ್ಯ, ಹೀಗೆ ಬೇರೆ ಬೇರೆ ಕಡೆಯಿಂದ ಬಂದರು ಅಂತ. ಅವ್ರು ನಡ್ಕೊಂಡೇ ಬಂದ್ರಂತೆ. ಅಷ್ಟೆಲ್ಲ ದೂರ ನಡ್ಕೊಂಡು ಬಂದರೂ ಕೂಡ ಅನುಮಾನಾಸ್ಪದ ವ್ಯಕ್ತಿಗಳು ಇವರು ಅಂತೇಳಿ ಅಲ್ಲಿ ಯಾರಿಗೂ ಗೊತ್ತಾಗಲೇ ಇಲ್ವಾ? ಆ ಸ್ಥಳೀಯ ಉಗ್ರರು ಇವ್ರಿಗೆ ಸಪೋರ್ಟ್ ಮಾಡಿದ್ದು ಹೇಗೆ ಹಾಗಾದರೆ? ಮತ್ತು ಇವರಿಗೇನು ಈ AK-47 ಮತ್ತು M4 ರೈಫಲ್ಗಳು ಸಿಕ್ಕಿದ್ದು ಹೇಗೆ? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನು ನಡೆದು ಹೋಗಿದೆ. NIA ಅಧಿಕಾರಿಗಳಿಂದ ಇವತ್ತು ರಾಜ್ಯದಲ್ಲಿ ತನಿಖೆ ಮುಂದುವರಿಯುತ್ತೆ. ಅಂದರೆ ಒಂದು ಕಡೆ ಪಹಲ್ಗಾಮ್ನಲ್ಲಿ ತನಿಖೆ, ಮತ್ತೊಂದು ಕಡೆ ಬೆಂಗಳೂರು ಹಾಗೂ ಶಿವಮೊಗ್ಗಕ್ಕೆ NIA ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಮೃತಪಟ್ಟಂಥ ಕುಟುಂಬಸ್ಥರನ್ನ ಮಾತನಾಡಿಸಿ ತನಿಖೆ ಮಾಡ್ತಾರೆ. ಬೆಂಗಳೂರಿನ NIA ಅಧಿಕಾರಿಗಳೇನಿದ್ದಾರೆ ಅವ್ರು ಭೇಟಿ ಕೊಡ್ತಾರೆ. ಶಿವಮೊಗ್ಗದಲ್ಲೂ ಕೂಡ ತನಿಖೆ ಮಾಡ್ತಾರೆ NIA ಅಧಿಕಾರಿಗಳು. ಭರತ್ ಭೂಷಣ್, ಮಂಜುನಾಥ್ ರಾವ್ ನಿವಾಸಕ್ಕೆ ಭೇಟಿ ಕೊಡಲಾಗುತ್ತೆ. ಮತ್ತೆ ಮಧುಸೂದನ್ ಆಂಧ್ರದ ನೆಲ್ಲೂರಿನಲ್ಲಿ ಇದ್ದಂಥವ್ರು, ಆದರೆ ಅವರು ಇಲ್ಲಿ ಬೆಂಗಳೂರಿನಲ್ಲೇ ವಾಸ ಮಾಡಿಕೊಂಡಿದ್ರು. ಆಂಧ್ರದ ನೆಲ್ಲೂರಿಗೂ ಕೂಡ ಭೇಟಿ ಕೊಡ್ತಾರೆ. ಅವರ ಕುಟುಂಬ ಅಲ್ಲೇ ಇರೋದ್ರಿಂದ ಪತ್ನಿ ಮತ್ತು ಮಕ್ಕಳ ವಿಚಾರಣೆ ನಡೆಸ್ತಾರೆ NIA ಅಧಿಕಾರಿಗಳು. ಪಹಲ್ಗಾಮ್ನಲ್ಲಿ NIA ಅಧಿಕಾರಿಗಳು ಅವರ ತನಿಖೆಯನ್ನು ಅವ್ರು ಮಾಡ್ತಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇರ್ಬೋದು, ಮತ್ತು ಅಲ್ಲಿನ ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹ ನಡೀತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ NIA ಅಧಿಕಾರಿಗಳೇನಿದ್ದಾರೆ ಶಿವಮೊಗ್ಗಕ್ಕೆ ಇವತ್ತು ಭೇಟಿ ಕೊಡ್ತಾರೆ. ಮೃತಪಟ್ಟಂತಹ ಮಂಜುನಾಥ್ ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಂದ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ವಾಸವಿದ್ದಂಥ ಮಧುಸೂದನ್ ಮತ್ತು ಭರತ್ ಭೂಷಣ್ ಇವರ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಲಾಗುತ್ತೆ. ಭರತ್ ಭೂಷಣ್ ಅವರ ಕುಟುಂಬ ಬೆಂಗಳೂರಿನಲ್ಲೇ ಇದೆ, ಅಲ್ಲಿಗೆ ಹೋಗಿ ಭೇಟಿ ಕೊಡ್ತಾರೆ. ಮತ್ತು ಈ ಮಧುಸೂದನ್ ಅವರ ಕುಟುಂಬ ಇರೋದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ, ಅಲ್ಲಿಗೂ ಕೂಡ ಭೇಟಿ ಕೊಟ್ಟು ಅವರಿಂದನೂ ಕೂಡ ಸ್ಟೇಟ್ಮೆಂಟು ಪಡೆದುಕೊಳ್ಳಲಾಗುತ್ತೆ. ಅವರ ಮನೆಯ ವ್ಯಕ್ತಿ ಮೃತಪಟ್ಟಿರೋದ್ರಿಂದ ಅವ್ರು ಏನೇನು ನೋಡಿದ್ರು, ಅವ್ರ ಮೇಲೆ ಹೇಗೆ ಅಟ್ಯಾಕ್ ಆಯಿತು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಸಿದಂಥ ಉಗ್ರ ಯಾವ ಬಟ್ಟೆ ಧರಿಸಿದ್ದ, ಯಾವ ರೀತಿಯಾಗಿ ಬಿಹೇವಿಯರ್ ಇತ್ತು, ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ದ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ NIA ಅಧಿಕಾರಿಗಳು. ಮೃತಪಟ್ಟಂಥ ಕುಟುಂಬಸ್ಥರನ್ನ ಇವತ್ತು ಭೇಟಿ ಆಗ್ತಾರೆ, ಅವರ ಸ್ಟೇಟ್ಮೆಂಟನ್ನು ಪಡ್ಕೊಳ್ತಾರೆ.